ಕೊಡು. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾವು ನೋಡಿ ಇವತ್ತು ಟೇಸ್ಟಿಯಾಗಿರೋ ಪಾಸ್ತಾ ಮಾಡ್ತಾಯಿದ್ದೀವಿ ನೋಡಿ. ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಈ ಥರ ಪ್ಯಾಕೆಟ್ ತಂದಿದ್ದೀವಿ ನಾವು, ವಿಶಾಲ್ ಮಾರ್ಟಿಂದ ತಂದಿದ್ದೀವಿ. ಪ್ಯಾಕೆಟು ತಂದು ಈ ಥರ ಬೋಗಣಿಯಲ್ಲಿ ಹಾಕ್ತಾಯಿದ್ದಾಳೆ ನೋಡಿ. ಹಾಕಿ ಮತ್ತು ಇದರಲ್ಲಿ ನೀರು ಹಾಕಬೇಕು. ನೀರು ಹಾಕ್ಕೊಂಡು ಈ ಥರ ಚೆನ್ನಾಗಿ ಅದ್ರಿಗೆ ಎತ್ತರ ಅಂದರೆ ಪಾಸ್ತಾ ಎಷ್ಟು ಇರುತ್ತೆ ಅದ್ರ ಎತ್ತರ ನೀರು ಹಾಕ್ಕೋಬೇಕು. ಹಾಕ್ಕೊಂಡು ಅದರಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡು ಅದನ್ನು ಕುದಿಸೋಕೆ ಗ್ಯಾಸ್ ಮೇಲೆ ಇಡಬೇಕು. ಇಟ್ಟರೆ ಅದು ಯಾವ ಥರ ಕುದಿಬೇಕು ಅಂದರೆ ಮೆತ್ತಗಾಗಬೇಕು. ಒಂಥರ ಮೆತ್ತಗಾಯಿತು ಅಂದರೆ ಅದು ಚೆನ್ನಾಗಾಗುತ್ತೆ ಪಾಸ್ತಾ. ಹಾಗಾಗಿ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ. ಈ ಥರ ಗ್ಯಾಸ್ ಮೇಲೆ ಇಟ್ಕೊಂಡು ಚಲೋ ಆಗಿ 5 ನಿಮಿಷ ಆದರೂ ಕುದಿಸ್ಬೇಕು ನೋಡಿ. ಚೆನ್ನಾಗಿ ಕುದಿಸ್ಕೋಬೇಕು. ಸೂಪರಾಗಿರುತ್ತೆ ಪಾಸ್ತಾ ನೋಡಿ. ಮಾಡ್ಕೊಂಡು ತಿನ್ನಿ. ಈ ಥರ ನಾವು ವಿಶಾಲ್ ಮಾರ್ಟಿಂದ ತಂದು ಮಾಡ್ತಾಯಿದ್ದೀವಿ ನೋಡಿ. ಮಕ್ಕಳಿಗೂ ತುಂಬ ಇಷ್ಟ ಆಗಿರುತ್ತೆ, ಹಾಗಾಗಿ ಮಾಡಿದ್ದೀನಿ ನೋಡಿ. ಈ ಥರ ಇಲ್ಲಿ ನೋಡಿ ಚೆನ್ನಾಗಿ ಬಾಯ್ಲ್ ಬರೋ ತನಕ ಕುದಿಸ್ಬೇಕು ನೋಡಿ. ಈ ಥರ ಚೆನ್ನಾಗಿ ಮೆತ್ತಗಾಗಬೇಕು. ಸ್ಪಂಜ್ ಥರ ಇರುತ್ತಲ್ಲ ಅದು, ಆ ಥರ. ಹಾಗಾಗಿ ಅದಕ್ಕೆ ಮೆತ್ತಗೆ ಕುದಿಸ್ಕೋಬೇಕು. ಚೆನ್ನಾಗಿ ಕುದಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದಕ್ಕೆಲ್ಲ ಏನೇನು ಬೇಕು, ಏನೇನು ಹಾಕ್ಕೋಬೇಕು ಅನ್ನೋದೆಲ್ಲ ತೋರಿಸ್ತೀನಿ ನೋಡಿ. ಇವಾಗ ಟೊಮೆಟೊ ತೊಳೆದು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಟೊಮೆಟೊ ತೊಳ್ಕೊಬೇಕು. ತೊಳ್ಕೊಂಡು ಸ್ವಚ್ಛವಾಗಿ ತೊಳ್ಕೊಂಡು ಕಟ್ ಮಾಡಬೇಕು. ಈ ಥರ ಚಿಕ್ಕ ಎಲ್ಲ ಕಟ್ ಮಾಡಿಕೊಂಡು ಇಟ್ಕೋಬೇಕು. ನಾನು ನೋಡಿ 2 ಟೊಮೆಟೊ ತೊಗೊಂಡಿದ್ದೀನಿ ನೋಡಿ. 2 ಟೊಮೆಟೊ ತೊಗೊಂಡು ಕಟ್ ಮಾಡ್ತಾಯಿದ್ದೀನಿ ನೋಡಿ. ಕಟ್ ಮಾಡಿಕೊಂಡು ತೊಳಿತಾ ಇದ್ದೀನಿ ನೋಡಿ. ತೊಳೆದು ಕಟ್ ಮಾಡಿದ್ದೀನಿ. ಇವಾಗ ಕಟ್ ಮಾಡಿ ಇಡ್ತಾಯಿದ್ದೀನಿ ನೋಡಿ. ಪಾಸ್ತಾ ಅಷ್ಟೊತ್ತನ ಪಾಸ್ತಾ ಏನು ಮಾಡ್ತಾವ್ರಿ, ಕುದ್ದು ಸ್ಮೂತ್ ಆಗಿಬಿಡ್ತಾವೆ. ಅದ್ರ ಸಲುವಾಗಿ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಮತ್ತು ಈ ಕಡೆ ಟೊಮೆಟೊ ಕಟ್ ಮಾಡ್ತಾಯಿದ್ದೀನಿ ನೋಡಿ. ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ 2 ಟೊಮೆಟೊ ಹಾಕ್ತಾಯಿದ್ದೀನಿ ನೋಡಿ. ಬೇಕಾದರೆ ನಿಮ್ಗೆ 2 ಬೇಕಾದರೆ 2 ಹಾಕ್ಕೊಳ್ಳಿ, ಜಾಸ್ತಿ ಬೇಕಾದರೆ ಜಾಸ್ತಿನೂ ಹಾಕ್ಕೋಬೋದು ನೋಡಿ. ಈ ಥರ ನಾನು 2 ಟೊಮೆಟೊ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಈ ಥರ ಮತ್ತು ಆ ಕಡೆ ಗ್ಯಾಸ್ ಮೇಲೆ ಪಾಸ್ತಾ ಕುದೀತಾ ಇದೆ ನೋಡಿ. ಈಗ ನೋಡಿ 2 ಟೊಮೆಟೊ ಕಟ್ ಮಾಡಿದ್ದೀನಿ. ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇಟ್ಕೊಂಡು ಈಗ ನೋಡಿ ಈ ಕಡೆ 2 ಟೊಮೆಟೊ ಕಟ್ ಮಾಡಿದ್ದೀನಿ. ಚೆನ್ನಾಗಿ ಟೇಸ್ಟ್ ಬರುತ್ತೆ. ಟೊಮೆಟೊ ಹುಳಿ ಇರುತ್ತಲ್ವ, ಹಾಗಾಗಿ ಟೇಸ್ಟ್ ಬರುತ್ತೆ. ಹಾಗಾಗಿ 2 ಟೊಮೆಟೊ ಹಾಕ್ತಾಯಿದ್ದೀನಿ ನೋಡಿ. ಮತ್ತು ಈ ಕಡೆ ಗ್ಯಾಸ್ ಮೇಲೆ ಬಾಯ್ಲ್ ಮಾಡೋಕೆ ಇಟ್ಟಿದ್ದೀನಿ. ಒಂದು ಕಡೆ ಈರುಳ್ಳಿ ಕಟ್ ಮಾಡ್ತೀನಿ. ಇವಾಗ ಮೊದಲು ಟೊಮೆಟೊ ಕಟ್ ಮಾಡಿಟ್ಟಿದ್ದೀನಿ. ಆಮೇಲೆ ಕೊತ್ತಂಬರಿ ಕಟ್ ಮಾಡ್ತಾಯಿದ್ದೀನಿ ನೋಡಿ. ಕೊತ್ತಂಬರಿ ತೊಗೊಂಡಿದ್ದೀನಿ. ಕೊತ್ತಂಬರಿ ತೊಳ್ಕೊಂಡು ಸ್ವಚ್ಛ ತೊಳ್ಕೊಂಡು ಕಟ್ ಮಾಡಿ ಇಟ್ಕೋಬೇಕು. ಕೊತ್ತಂಬರಿನ ಚಿಕ್ಕದಾಗಿ ಕಟ್ ಮಾಡಬೇಕು. ಕೊತ್ತಂಬರಿಯಿಂದ ಟೇಸ್ಟ್ ಬರುತ್ತಲ್ವ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಜಾಸ್ತಿ ತೊಗೊಂಡು ಹಾಕ್ತಾಯಿದ್ದೀನಿ ನೋಡಿ. ಕೊತ್ತಂಬರಿ ಹಾಕ್ತಾಯಿದ್ದೀನಿ ಈ ಥರ. ಮತ್ತು ಅದನ್ನು ಒಂದು ಕಡೆ ಕಟ್ ಮಾಡಿಟ್ಟಿದ್ದೀನಿ. ಇವಾಗ ಈರುಳ್ಳಿ ಕಟ್ ಮಾಡ್ಕೊತಾಯಿದ್ದೀನಿ. 2 ಈರುಳ್ಳಿ ತೊಗೊಂಡಿದ್ದೀನಿ. 2 ಈರುಳ್ಳಿ ಕಟ್ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಕಟ್ ಮಾಡಿ ಇಟ್ಕೊಂಡು ಅದನ್ನು ಒಂದು ಕಡೆ ಸೆಟ್ ಮಾಡಿ ಇಟ್ಕೋಬೇಕು. ಅಷ್ಟೊತ್ತನ ಅಲ್ಲಿ ಏನಾಗ್ತದೆ, ಪಾಸ್ತಾ ಕುದೀತಾ ಇರುತ್ತೆ, ಹಾಗಾಗಿ ಕುದೀತದೆ. ಅಷ್ಟೊತ್ತನ ಸ್ವಲ್ಪ ಕುದಿಸ್ತಾ ಇದ್ದೀನಿ ನೋಡಿ. ಇನ್ನು ಕುದೀತಾ ಇದೆ. ಎಲ್ಲ ಕಟ್ ಮಾಡ್ಕೊಳತನ ಅದೇನಾಗುತ್ತೆ, ಪಾಸ್ತಾ ಕುದ್ದು ಸ್ಮೂತಾಗಿರುತ್ತೆ. ಚೆನ್ನಾಗಿ ಸ್ಮೂತಾಗಿರುತ್ತೆ. ಅದರಿಂದ ಒಂದು ಕಡೆ ಕುದೀತಾ ಇವೆ, ಈ ಕಡೆ ಎಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ. ಇಲ್ಲಿ ನೋಡಿ ಕುದೀತಾ ಇದೆ, ಬಾಯ್ಲ್ ಆಗ್ತಾಯಿದೆ. ಈ ಥರ ಬಾಯ್ಲ್ ಆಗುತ್ತೆ. ಮೆತ್ತಗಾಗಿಬಿಡುತ್ತೆ. ಒಂಥರ ಚೆನ್ನಾಗಿ ಕುದೀತು ಅಂದರೆ ಅದನ್ನು ಏನು ಮಾಡ್ಕೋಬೇಕು, ಬೆಳ್ಳುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಥರ ಬೆಳ್ಳುಳ್ಳಿನ ಹಾಕಬೇಕು, ಟೇಸ್ಟ್ ಬರುತ್ತೆ ಚೆನ್ನಾಗಿ. ಹಾಗಾಗಿ ಬೆಳ್ಳುಳ್ಳಿ ಕಟ್ ಮಾಡ್ತಾಯಿದ್ದೀನಿ. ಬೆಳ್ಳುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಈ ಥರ ಏನೇನು ವೆಜಿಟೇಬಲ್ಸ್ ಇದೆ ಎಲ್ಲ ಹಾಕ್ಬೋದು. ಅದರಿಂದ ಏನೂ ಆಗೋದಿಲ್ಲ. ಗೋಬಿ ಹಾಕ್ಬೋದು, ಗಜ್ಜರಿ ಹಾಕ್ಬೋದು, ಟೊಮೆಟೊ ಹಾಕ್ಬೋದು, ಪೊಟೊಟೊ ಹಾಕ್ಬೋದು. ಯಾವುದಿರುತ್ತೆ ಅದೆಲ್ಲ ಟೇಸ್ಟಿಯಾಗಿರುತ್ತೆ. ಹಾಕಿದರೂ ಚೆನ್ನಾಗಿರುತ್ತೆ. ಇದು ನೋಡಿ ಕರಿಬೇವು ಕಟ್ ಮಾಡ್ತಾಯಿದ್ದೀನಿ. ಕರಿಬೇವು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ನೋಡಿ ಕುದ್ದು ಪೂರ್ತಿ ಬೋಗಣಿ ತುಂಬ ಆಗಿಬಿಟ್ಟಿದೆ ನೋಡಿ. ಚೆನ್ನಾಗಿ ಈ ಥರ ಬಾಯ್ಲ್ ಆಗಿಬಿಟ್ಟಿದೆ. ಇವಾಗ ಇದನ್ನು ಬಂದ್ ಮಾಡಿ ಆಮೇಲೆ ಇದು ಮಾಡ್ಕೋಬೇಕು. ಅದು ನೀರೆಲ್ಲ ತೆಗಿಬೇಕು. ಅದರಿಂದ ಒಳಗಡೆಯಿಂದ ನೀರು ತೆಗೆದು ಇಟ್ಕೋಬೇಕು. ಹೀಗೆ ಒಂದೇ ಕಡಾಯಿನಲ್ಲಿ ಇದಕ್ಕೆ ಒಗ್ಗರಣೆ ಕೊಡಬೇಕು ನೋಡಿ. ಯಾವ ಥರ ಅನ್ನೋದು ತೋರಿಸ್ತೀನಿ ನೋಡಿ. ಇವಾಗ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ. ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಮತ್ತು ಜೀರಿಗೆ, ಸಾಸಿವೆ ಹಾಕಬೇಕು. ಹಾಕ್ಕೊಂಡು ಚೆನ್ನಾಗಿ ಅವು ಜೀರಿಗೆ ಸಾಸಿವೆ ಎಲ್ಲ ಆಗುತ್ತವೆ. ಆದಮೇಲೆ ಮತ್ತು ಅದರಲ್ಲಿ ಇವೆಲ್ಲ ಕಟ್ ಮಾಡಿಟ್ಟಿದ್ದೀವಲ್ಲ ಅವೆಲ್ಲ ಹಾಕ್ಕೋಬೇಕು ನೋಡಿ. ಇವಾಗ ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು ಸ್ವಲ್ಪ ಕೆಂಪಗಾದ್ಮೇಲೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ನೋಡಿ. ಬೆಳ್ಳುಳ್ಳಿ ಹಾಕ್ಕೊಂಬದಾದ್ಮೇಲೆ ಮತ್ತು ಇವಾಗ ನೋಡಿ ಉಳ್ಳಾಗಡ್ಡಿ ಮತ್ತು ಕರಿಬೇವು ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಸ್ವಲ್ಪ ಉಳ್ಳಾಗಡ್ಡಿ ಹಾಕಬೇಕು. ಈ ಥರ ನೋಡಿ ಉಳ್ಳಾಗಡ್ಡಿ ಹಾಕ್ಕೋತಾ ಇದ್ದೀನಿ ನೋಡಿ. ಉಳ್ಳಾಗಡ್ಡಿ ಹಾಕ್ಕೊಂಡ್ಮೇಲೆ ಸ್ವಲ್ಪ ಕೆಂಪಗಾಗಬೇಕು. ಚೆನ್ನಾಗಿ ಕೆಂಪಗಾದ್ಮೇಲೆ ಇದರಲ್ಲಿ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೋದು. ಸ್ವಲ್ಪ ಕೆಂಪಗಾಗಬೇಕು ಚೆನ್ನಾಗಿದು. ಈ ಥರ ಈರುಳ್ಳಿ ಚೆನ್ನಾಗಿ ಕೆಂಪಗಾದರೆ
ಟೇಸ್ಟು ಚೆನ್ನಾಗಿ ಬರುತ್ತೆ, ಒಗ್ಗರಣೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಹಾಗಾಗಿ ಈರುಳ್ಳಿ ಕೆಂಪಗಾಗಬೇಕು. ಕೆಂಪಗಾದಮೇಲೆ ಮತ್ತು ಟೊಮಟ ಹಾಕ್ಬೇಕು ನೋಡಿ. ಈ ಥರ ಟೊಮಟ ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಅಂದರೆ ಟೊಮಟನೂ ಸ್ಮೂತ್ ಆಗಬೇಕು. ಸ್ಮೂತ್ ಆಯಿತು ಅಂದರೆ ಚೆನ್ನಾಗಿರುತ್ತೆ. ಹಾಗಾಗಿ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಈ ಥರ ಎಲ್ಲ ಆದಮೇಲೆ ಇದು ನೋಡಿ ಗಜ್ರಿ ಹಾಕ್ತಾಯಿದ್ದೀವಿ. ಕಟ್ ಮಾಡಿ ಇಟ್ಟಿದ್ದೀನಿ, ಗಜ್ರಿನೂ ಕಟ್ ಮಾಡಿ ಇಟ್ಟಿದ್ದೀನಿ. ಗಜ್ರಿ ಹಾಕ್ತಾಯಿದ್ದೀನಿ ನೋಡಿ. ಗಜ್ರಿ ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಈ ಥರ ಚೆನ್ನಾಗಿ ಕೈ ಆಡಿಸ್ಬೇಕು. ಅಂದರೆ ಎಲ್ಲ ಟೊಮಟನೂ ಮೆತ್ತಗಾಗುತ್ತೆ, ಎಲ್ಲ ಮೆತ್ತಗಾಗುತ್ತೆ. ಇವಾಗ ನೋಡಿ ಅರಿಶಿಣ ಹಾಕ್ತಾಯಿದ್ದೀವಿ. ಅರಿಶಿಣ ಹಾಕ್ತಾಯಿದ್ದೀನಿ ನೋಡಿ. ಅರಿಶಿಣ ಆದಮೇಲೆ ಮತ್ತು ಕೆಂಪು ಮೆಣಸಿನಕಾಯಿ ಖಾರ ಹಾಕ್ತಾಯಿದ್ದೀನಿ. ಖಾರ 2 ಚಮಚ ಹಾಕ್ತಾಯಿದ್ದೀನಿ ನೋಡಿ. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೋಬೋದು, ಕಡಿಮೆ ಬೇಕಾದರೆ ಕಡಿಮೆ ಹಾಕ್ಕೋಬೋದು. ಅಂದರೆ ಟೇಸ್ಟಿ ನಿಮ್ಮ ಖಾರ ಜಾಸ್ತಿ ಉಣ್ಣೋರಿಗೆ ಖಾರ ಜಾಸ್ತಿ ಹಾಕ್ಕೋಬೇಕು, ಕಡಿಮೆ ಇರೋರು ಕಡಿಮೆ ಹಾಕ್ಕೋಬೇಕು. ಇವಾಗ ನೋಡಿ ಉಪ್ಪು ಹಾಕ್ತಾಯಿದ್ದೀನಿ. ಈ ಥರ ಉಪ್ಪನ್ನ ಹಾಕ್ಕೋಬೇಕು ಒಳಗಡೆ. ಉಪ್ಪು ಹಾಕ್ಕೊಂಡು ಚೆನ್ನಾಗೆಲ್ಲ ಮತ್ತೆ ಕೈ ಆಡಿಸ್ತಾ ಇರಬೇಕು. ಅಂದರೆ ಎಲ್ಲ ಟೊಮಾಟ ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗಬೇಕು. ಈ ಥರ ಮಾಡಿಕೊಂಡ್ರೆ ಎಲ್ಲ ಮಿಕ್ಸ್ ಆಗುತ್ತೆ. ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಾಂದರೆ ಟೊಮಾಟೊ ಪೇಸ್ಟ್ ಮಾಡಿನೂ ಹಾಕ್ಕೋಬೋದು, ಈ ಥರ ಕಟ್ ಮಾಡಿನೂ ಹಾಕ್ಕೋಬೋದು. ನಿಮ್ಗೆ ಹೇಗೆ ಬೇಕೇ ಹಾಕ್ಕೊಳ್ಳಿ. ಅಂದರೆ ಟೊಮಾಟೊ ಪೇಸ್ಟ್ ಮಾಡಿ ಹಾಕಿದ್ರೂ ಚೆನ್ನಾಗಾಗುತ್ತೆ, ಈ ಥರ ಹಾಕಿದ್ರೂ ಚೆನ್ನಾಗಾಗುತ್ತೆ. ಇವಾಗ ನೋಡಿ ಚಾಟ್ ಮಸಾಲ ಹಾಕ್ತಾಯಿದ್ದೀನಿ, ಮತ್ತು ಸಬ್ಜಿ ಮಸಾಲ ಹಾಕ್ತಾಯಿದ್ದೀನಿ. ಎಲ್ಲ ಮಸಾಲ ಹಾಕಿದರೆ ಟೇಸ್ಟಾಗಿ ಬರುತ್ತೆ. ಇದನ್ನು ಚಾಟ್ ಮಸಾಲ ಇದೆ ನೋಡಿ. ಚಾಟ್ ಮಸಾಲ ಹಾಕ್ತಾಯಿದ್ದೀನಿ. ಚಾಟ್ ಮಸಾಲ ಆದಮೇಲೆ ಸಬ್ಜಿ ಮಸಾಲನೂ ಸ್ವಲ್ಪ ಹಾಕಿದ್ದೀನಿ ನೋಡಿ. ಚಾಟ್ ಮಸಾಲದ ಹಾಕಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಹಾಗಾಗಿ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಹಾಕ್ಕೋತಾ ಇದ್ದೀನಿ ನೋಡಿ. ಇವಾಗ ಸಬ್ಜಿ ಮಸಾಲನೂ ಹಾಕ್ತೀನಿ ನೋಡಿ. ಈ ಚಾಟ್ ಮಸಾಲ ಹಾಕಿ ಕುದಿತಾ ಇದ್ದೀನಿ ನೋಡಿ. ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ. ಈ ಥರ ಬಾಯ್ಲ್ ಆದಮೇಲೆ ಏನು ಮಾಡಬೇಕು, ಅದು ಇವೆಲ್ಲ ಕುದಿಸಿರ್ತೀವಲ್ಲ ಪಾಸ್ತಾ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈ ಥರ ಚೆನ್ನಾಗಿ ಮೇಲೆ ಕೆಳಗಡೆ ಮಾಡ್ಕೋಬೇಕು ನೋಡಿ. ಕೊತ್ತಂಬರಿ ಸೊಪ್ಪು ಮತ್ತೆ ಸ್ವಲ್ಪ ಹಾಕಿದ್ದೀನಿ, ಮೇಲಿಂದ ಸ್ವಲ್ಪ ಹಾಕಿದ್ದೀನಿ. ಸೂಪರಾಗಿರುತ್ತೆ, ಟೇಸ್ಟಾಗಿರುತ್ತೆ. ನೀವು ಮಾಡಿ ನೋಡಿ. ಪಾಸ್ತಾ ಸೂಪರಾಗಿದೆ. ನನಗಂತೂ ತುಂಬ ಟೇಸ್ಟ್ ಹತ್ತಿತ್ತು. ಇವತ್ತೇ ಫಸ್ಟ್ ಟೈಮ್ ತಿಂದಿದ್ದು ನಾನು, ಹಾಗಾಗಿ ಸೂಪರಾಗಿತ್ತು. ಪಾಸ್ತಾ ತಿನ್ನೋಕ್ಕೆ ತುಂಬ ಸೂಪರಾಗಿತ್ತು ನೋಡಿ. ನೀವು ಮಾಡ್ಕೊಂಡು ತಿನ್ನಿ. ನಾನು ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಹೇಳಿ. ನಾವು ನೋಡಿ ಎಲ್ಲರೂ ಕುಂತು ನಾವು ಪಾಸ್ತಾ ಪಾರ್ಟಿ ಮಾಡ್ತಾಯಿದ್ದೀವಿ ನೋಡಿ ಎಲ್ಲರೂ. ಸೂಪರ್. ಥ್ಯಾಂಕ್ ಯು.